ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಜಗಳೂರು ಶಾಸಕ ಬಿ ದೇವೇಂದ್ರಪ್ಪ ಕೂಡ ದಲಿತ ಸಿಎಂ ಆಗಬೇಕು ಅನ್ನೋ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ವಾಲ್ಮೀಕಿ ಮಠದಲ್ಲಿ ದೇವೇಂದ್ರಪ್ಪ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದು, ಬಹುದಿನಗಳ ಕಾಲ ದಲಿತ ಸಿಎಂ ಕೂಗು ಇದೆ. ನನ್ನ ಅಥವಾ ನಮ್ಮವರನ್ನ ಮಾಡಿದ್ರೆ ಒಳ್ಳೆಯದು, ದಲಿತರಿಗೆ ಸಿಎಂ ಪಟ್ಟ ಕೊಟ್ರೆ ಒಳ್ಳೆಯದು ಎಂದಿದ್ದಾರೆ. ಬಹುದಿನಗಳಿಂದ ದಲಿತ ಸಿಎಂ ಬೇಡಿಕೆ ಇದೆ, ಕೊಟ್ರೆ ಸಂತೋಷ ಆಗುತ್ತೆ. ಆದ್ರೆ ಅದನ್ನೆಲ್ಲ ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡ್ ಮತ್ತು ವರಿಷ್ಠರು. ನನ್ನನ್ನ ಏನೇನೋ ಕೇಳಿ ಸಿಕ್ಕಾಕಿಸಬೇಡಿ ಎಂದಿದ್ದಾರೆ. ಕೇಳೋದು ನಿಮ್ಮ ರೈಟ್ಸು, ಆದರೆ ನಾನು ಇನ್ನೂ ಹೊಸದಾಗಿ ಬಂದಿರತಕ್ಕಂಥ ಶಾಸಕ. ಆಯಿತು, ನಮ್ಮವ್ರು ಒಬ್ರು ಆಗ್ತಾರಂದರೆ ಯಾರಿಗೆ ನಾನು ಆಗ್ತೀನಿ, ಅಥವಾ ನಮ್ಮ ಸಮಾಜಕ್ಕೆ ಆಗ್ತಾರಂದರೆ ಯಾರು ಬೇಡ ಅಂತಾರೆ. ಆದರೆ ನಾನೆಲ್ಲ ತೀರ್ಮಾನ ಮಾಡೋದು, ಅದು ಹೈಕಮಾಂಡ್ ಇದೆ. ಆದ್ರಂತೂ ಭಾಳ ಸಂತೋಷ. ಆದರೆ ನಾವೆಲ್ಲರೂ ಒಂದು ವರಿಷ್ಠರ ಒಂದು ತೀರ್ಮಾನಕ್ಕೆ ಬದ್ಧ. ಕೂಗಿದೆ ಅಲ್ಲಲ್ಲ, ಭಾಳ ದಿನದ ಕೂಗಿದೆ. ನಾನು ಹೇಳಿದ್ದೀನಿ, ನಾವು ಮೊದಲು ಕಾಂಗ್ರೆಸ್ಸಿಗ ಪಕ್ಷದ ಶಿಸ್ತಿನ ಸಿಪಾಯಿ. ಬಂದ್ರಂತೂ ಭಾಳ ಸಂತೋಷ, ಕೊಟ್ಟರಂತೂ ದಲಿತರಿಗೆ ಮತ್ತು ಅದೊಂದು ಭಾಳ ದಿನದ ಕೂಗಿದೆ. ಅದೊಂದು ಆಸೆ ಈಡೇರಿಸ್ ಅಂತ ನಾನು ಒಬ್ಬ ದಲಿತನಾಗಿ ಹೇಳಕ್ಕೆ ಬಯಸ್ತೀನಿ. ಬಟ್ ನನ್ನ ಕೈಯಿಲ್ಲ, ನಾನು ಆಗಲೇ ಹೇಳಿದ್ದೀನಿ. ಮತ್ತೆ ಅದನ್ನು ಮತ್ತೆ ತಿರುಗಿಸಿ ನನ್ನ ಏನನ್ನ ಮಾತಾಡ್ಸೋಕೆ ಹೋಗಬೇಡಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.